ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನಪ್ಪ. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ಇರ್ತಾರೆ. ರಾಜ್ಯ ರಾಜಕಾರಣದಲ್ಲಿ ಆದ ಬದಲಾವಣೆಗಳನ್ನು ಗಮನಿಸಿದ್ದೀರಿ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ಗೆ ಒಬ್ಬ ಅತಿಥಿಯನ್ನು ನಮ್ಮೊಂದಿಗೆ ಕರೆಸಿದ್ದೀವಿ. ಅವರಿಗಿಂತ ಆಪ್ಟ್ ಆದಂಥ ಅತಿಥಿ ಇನ್ಯಾರೂ ಆಗಿರೋದಕ್ಕೆ ಸಾಧ್ಯ ಇರಲಿಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರಿದ್ದಾರೆ. ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುರೇಶ್ ಅವರನ್ನು ಪ್ರಶ್ನಿಸೋದಕ್ಕೆ ನನ್ನ ಸಹೋದ್ಯೋಗಿಗಳೆಲ್ಲರೂ ಇದ್ದೀರಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿ ಕೆ ಸುರೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಅಂತೂ ಇಂತೂ ಅಪೂರ್ವ ಸಹೋದರರು ಹಿಡಿದ ಹಠ ಸಾಧಿಸಿದರು. ಅಭಿನಂದನೆಗಳು. ಥ್ಯಾಂಕ್ ಯು. ಇದೇ ಸ್ಟುಡಿಯೋದಲ್ಲಿ ಇದೇ ಕುರ್ಚಿಯಲ್ಲಿ ಕೂತ್ಕೊಂಡಾಗ ತಾವು ಒಂದು ಮಾತು ಹೇಳಿದ್ರಿ, ನಮ್ಮ ಅಣ್ಣನನ್ನು ಮುಖ್ಯಮಂತ್ರಿ ಹುದ್ದೆಯ ಮೇಲೆ ನೋಡುವುದು ನನ್ನ ಜೀವಮಾನದ ಅತಿ ದೊಡ್ಡ ಕನಸು ಅಂತ. ಕನಸು ಈಡೇರ್ತು. ಭಾಳ ಕಷ್ಟ ಇತ್ತು ಸರ್ ಹಾದಿ? ಯಾವುದೂ ಸುಲಭವಾಗಿ ಸಿಗೋದಿಲ್ವಲ್ಲ. ಸುಲಭವಾಗಿ ಸಿಕ್ಕಿದ್ರೆ ಬೆಲೆನೂ ಇರೋದಿಲ್ಲ. ನಿರಂತರ ಪ್ರಯತ್ನ ಮತ್ತು ಅದರದೇ ಆದಂಥ ಸ್ಟ್ರಾಟಜಿಗಳು ಅಂತೂ ಇಂತೂ ಈ ಗುರಿಯನ್ನು ಈಡೇರಿಸುವಲ್ಲಿ ಯಶಸ್ವಿಯಾದವು ಅಂತೀರಾ? ನಮ್ಮಣ್ಣ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಗುರಿ ತಲುಪಬೇಕು ಅಂತ ಅಂದರೆ ಅದಕ್ಕೆ ಆದಂಥ ಒಂದು ಶ್ರಮ ಇರಬೇಕು. ಆ ಶ್ರಮದ ಹಿಂದೆ ನಾವು ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು ಅಂತ. ಸೊ ಭಾಳ ಚಿಕ್ಕ ವಯಸ್ಸಿನಿಂದನೂ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಇವತ್ತು ತಲುಪಿದ್ದಾರೆ. ಸೊ ಅದು ನಮಗೆಲ್ರಿಗೂ ಕೂಡ ಒಂದು ಸಂತೋಷ, ಸಮಾಧಾನ ಮತ್ತು ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸ್ತಾ ಇದೆ. ಫಲಿಸಿದ್ದು ಪ್ರಯತ್ನವೋ ಪ್ರಾರ್ಥನೆಯೋ ಅಂತ ಕುತೂಹಲ ನಮಗೆ. ಪ್ರಯತ್ನ ಒಂದು ಕಡೆ ಆದರೆ ಪ್ರಾರ್ಥನೆಯೂ ಒಂದು ಕಡೆ. ಎರಡೂ ಕೂಡ ನಮ್ಮ ಸಂಸ್ಕೃತಿ, ಧರ್ಮ ಎಲ್ಲದರ ಮಧ್ಯೆ ಇವೆರಡೂ ಕೂಡ ಸಮಾನಾಂತರವಾಗಿರಬೇಕು. ಅದು ಈಗ ಫಲಿಸಿದೆ. ಸರ್, ಈ ಟ್ರಾನ್ಸಿಷನ್ ಆಗುವುದರೊಂದಿಗೆ ಒಂದು ವಿಷಯ ನಮ್ಗೆ ಅರ್ಥ ಆಯಿತು. 2023 ಮೇ 18ನೇ ತಾರೀಕು ಏನೋ ಒಂದು ಒಪ್ಪಂದ ಆಗಿತ್ತು ಅಂತ. ಈಗ ನಾನು ಫೈನಲ್ ಡೀಟೇಲಿಗೆ ಬರ್ತಾ ಇದ್ದೀನಿ. ಏನೋ ಒಂದು ಒಪ್ಪಂದ ಆಗಿತ್ತಪ್ಪ ಅನ್ನೋದು ನಮಗೆ ಖಚಿತ ಆಯಿತು. ನಮಗೆ ಬಹಳ ಸ್ಕೆಚಿ ಡೀಟೇಲ್ಸ್ ಇದ್ದಾವೆ ಸರ್ ಅವತ್ತು ಏನಾಗಿತ್ತು ಅನ್ನೋದರ ಬಗ್ಗೆ. ತಾವು ಫಸ್ಟ್ ಪರ್ಸನ್ ಇಂಪ್ರೆಷನ್ ಕೊಡಬೇಕು. ಒಳಗೆ ಯಾರ್ಯಾರೋ ಇದ್ರಂತೆ, ತಾವು ಹೊರಗೆ ಜಿ ಸಿ ಚಂದ್ರಶೇಖರ್ ಅವ್ರ ಜೊತೆಗೆ ತಾವು ಇನೋವಾ ಕಾರ್ನಲ್ಲಿ ಕೂತ್ಕೊಂಡಿದ್ರಂತೆ. ಮೊದಲು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದು ಅಂದಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ನನ್ನ ಕನ್ವಿನ್ಸ್ ಮಾಡೋದಲ್ಲ, ನಮ್ಮ ತಮ್ಮನ್ನು ಫಸ್ಟ್ ಕನ್ವಿನ್ಸ್ ಮಾಡಿ ಅಂದ್ರಂತೆ. ಆಮೇಲೆ ತಮ್ಮನ್ನು ಒಳಗೆ ಕರೆದ್ರಂತೆ. ಕೆಲವರು ಹೇಳ್ತಾರೆ ವಿ ವಿಲ್ ಟೇಕ್ ಕೇರ್ ಆಫ್ ಯು ಬಿಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದರು ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು 2.5 ವರ್ಷಕ್ಕೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ. ಎಕ್ಸಾಕ್ಟಾಗಿ ಏನಾಗಿತ್ತು ಸರ್ ಈಗ ಹೇಳ್ಬೋದು ತಾವು? ಇಲ್ಲ, ಎಲ್ಲವೂ ಕೂಡ ಚರ್ಚೆಯ ಒಂದು ಭಾಗ. ಇವತ್ತು ಎಲ್ಲವೂ ಕೂಡ ತಡ ಆದರೂ ಕೂಡ ಎಲ್ಲವೂ ಕೂಡ ಸುಲಿತವಾಗಿ ಆಗಿದೆ. ಪಕ್ಷ ಏನು ಸಂದೇಶವನ್ನು ಕೊಟ್ಟಿತ್ತು ಆ ಸಂದೇಶ ಇವತ್ತು ಸಂಪೂರ್ಣ ಆಗಿದೆ. ಸಲಹೆಗಳನ್ನು ಕೊಟ್ಟಿದ್ದರು, ಸಲಹೆಗಳು ಇವತ್ತು ಈಡೇರಿದೆ. ಬಹುಶಃ ಒಂದು ಸ್ವಲ್ಪ ತಡ ಆಗಿರ್ಬೋದು, ಆದರೆ ಅದನ್ನು ಹಲವಾರು ಕಾರಣಗಳಿಂದ ಪಕ್ಷ ಎಲ್ಲವನ್ನು ಅಳೆದು ತೂಗಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದರು. ಅದಾಗಿದೆ. ಸರ್, ಅವತ್ತು ಮೀಟಿಂಗಲ್ಲಿ ಏನಾಗಿತ್ತು ಅಂತ? ಅಲ್ಲ, ಮೀಟಿಂಗಲ್ಲಿ ಆಗಿದ್ದು ಮುಖ್ಯ ಅಲ್ಲ. ಮೀಟಿಂಗಲ್ಲಿ ಏನಾಯಿತು ಅನ್ನೋದಕ್ಕಿಂತ ಎಲ್ಲ ಚರ್ಚೆಗಳು ಕೂಡ ಒಂದು 25% ಊಹಾಪೋಹಗಳಿರ್ಬೋದು, 75% ಎಲ್ಲವೂ ಕೂಡ ಸತ್ಯ. ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದು ಸತ್ಯವೋ ಊಹಾಪೋಹವೋ? ಅದರ ಬಗ್ಗೆ ಚರ್ಚೆ ಬೇಡ. ನಾನು ಸ್ಟುಡಿಯೋ ಒಳಗೆ ಬರೋವಾಗಲೇ ಅವ್ರಿಗೆ ಮನವಿ ಮಾಡಿಕೊಂಡೆ, ಇವತ್ತಾದರೂ ಮನಸ್ಸು ಬಿಚ್ಚಿ ಮಾತಾಡಿ ಸರ್. ಲಾಸ್ಟ್ ಟೈಮ್ ನೀವು ಬಂದಾಗ ಆಗಬೇಕಾದ ಕೆಲಸ ಏನೋ ಇತ್ತು, ಏನೋ ಮಾತಾಡಿ ಇನ್ನೊಂದು ಆಗೋದು ಬೇಡ ಅನ್ನುವ ಹಿಂಜರಿಕೆ ಇರ್ತಿತ್ತು. ಈಗ ಆಗಬೇಕು ಅಂದ್ಕೊಂಡಿದ್ದ ಕೆಲಸ ಆಗಿದೆ, ಇವತ್ತು ಮನಸ್ಸು ಬಿಚ್ಚಿ ಮಾತಾಡಿ ಅಂದೆ ನಾನು. ಊಹಾಪೋಹವೋ ನಿಜವೋ? ಅವರು ಉತ್ತರ ಕೊಡ್ತಾ ಇಲ್ಲ. ಕೆಲವು ಪ್ರಶ್ನೆಗಳನ್ನು ತಗೊಳ್ತೀನಿ ನನ್ನ ಕೊಲೀಗ್ಸಿಂದ. ಎಸ್ ಮಾರುತೇಶ್. ಸರಿ, ಈಗ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿತ್ತು ಮತ್ತು ಸಿದ್ದರಾಮಯ್ಯನವ್ರನ್ನ ಹೇಗೆ ನೀವು ನೋಡ್ತೀರಿ? ಯಾಕಂದರೆ ನಾವು ತುಂಬ ರಾಜ್ಯಗಳಲ್ಲಿ ಅಧಿಕಾರ ಹಸ್ತಾಂತರದಿಂದಾಗಿ
ಆಗದೇ ಇರುವಂಥ ಪ್ರಕರಣಗಳು ನೋಡಿದ್ದೀವಿ. ಮತ್ತು ಕಾಂಗ್ರೆಸ್ ಇತಿಹಾಸದಲ್ಲಿ ಮುಖ್ಯಮಂತ್ರಿಗಳನ್ನ ಕಿತ್ತು ಹಾಕಿ ಇನ್ನೊಬ್ರು ಕೊಟ್ಟಿರೋ ಅವಕಾಶ ನೋಡಿದ್ದೀವಿ. ಯಾರು ಬಿಟ್ಕೊಟ್ಟಿರುವಂಥ ಉದಾಹರಣೆಗಳು ಇರಲಿಲ್ಲ. ಸೊ ಇಡೀ ಇಷ್ಟು ಸ್ಮೂತಾಗಿ ನಡೀಲಿಕ್ಕೆ ನಾವು ನಿರೀಕ್ಷೆ ಮಾಡಿಲ್ಲ, ಬಹುಶಃ ತಾವು ನಿರೀಕ್ಷೆ ಮಾಡಿದ್ರು ನನಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ನಡವಳಿಕೆ ಮತ್ತು ಸಿದ್ದರಾಮಯ್ಯನವರ ಪಾತ್ರ ಎಷ್ಟು ಇಂಪಾರ್ಟೆಂಟ್? ಅಲ್ಲ, ಇಲ್ಲಿ ಪ್ರಮುಖ ವ್ಯಕ್ತಿನೇ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವ್ರದ್ದು. ಸೊ ಅವರು ಸ್ಪಷ್ಟವಾಗಿ ಹೇಳಿದರು, ಪಕ್ಷದ ವರಿಷ್ಠರು ಏನು ತೀರ್ಮಾನ ಹೇಳ್ತಾರೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಅಂಥೇಳಿ. ಶಿವಕುಮಾರ್ ಅವರು ಕೂಡ ಅಷ್ಟೇ ಸ್ಪಷ್ಟವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದರು. ಇಬ್ಬರು ಕೂಡ ಆ ಮಾತಿನಂತೆ ನಡ್ಕೊಂಡಿದ್ದಾರೆ. ಅವರ ಗೌರವ ಹೆಚ್ಚಿದೆ. ಅಲ್ಲ, ಅವ್ರು ಹೇಳಿದ್ದು ಒಂದು 15 ದಿವಸ ನಮ್ಗೆ ಯಾರಿಗೂ ರಜೆ ಇಲ್ದಂಗೆ ಶಿಫ್ಟ್ ಮರೆತು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ, ಜೋರು ಗಲಾಟೆಗಳಾಗ್ತವೆ, ಹಗ್ಗ ಜಗ್ಗಾಟಗಳಾಗ್ತವೆ ಅನ್ನೋ ಇಲ್ಲ, ಅವರು ಹೇಳಿದ್ರೆ 2 ದಿವಸದಲ್ಲಿ ಎಲ್ಲ ಮುಗಿಸೇ ಬಿಟ್ರಲ್ಲ ಅಂತ. ಅಲ್ಲ, ಸುಸೂತ್ರವಾಗಿ ಆಗುತ್ತೆ ಅನ್ನೋದು ನಮಗೆ ವಿಶ್ವಾಸ ಇತ್ತು. ಯಾಕಂತಂದರೆ ನಾನು ಕೂಡ ಕೆಲವು ವಿಚಾರಗಳನ್ನು ಪಕ್ಷದ ಒಳಗಡೆ ಮತ್ತು ವೈಯಕ್ತಿಕವಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ, ನಾನು ಏನು ಇದರಲ್ಲಿ ಚರ್ಚೆ ಬೇಡ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದರು. ನಾವು ಆ ಆದೇಶಕ್ಕೋಸ್ಕರ ಕಾಯ್ತಾ ಇದ್ವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ವಿಷಯಕ್ಕೆ ಕೈ ಹಾಕಿದಾಗಲೆಲ್ಲ ಹೈಕಮಾಂಡ್ನವ್ರು ಕೈ ಸುಟ್ಕೊಂಡಿದ್ರು ಸರ್. ಆ ಅನುಭವ, ಅದರ ಪಾಠ ಏನಾದ್ರು ಉಪಯೋಗಕ್ಕೆ ಬಂತ ಕರ್ನಾಟಕದ ವಿಷಯದಲ್ಲಿ? ಇಲ್ಲ, ಆ ಥರ ಏನಿಲ್ಲ. ಪಕ್ಷ ಯಾವತ್ತೂ ಕೂಡ ಮಾತಿನಿಂದ ಹಿಂದೆ ಸರಿದಿರಲಿಲ್ಲ. ಊಹಾಪೋಹಗಳು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಚರ್ಚೆಗಳಿದ್ವು, ಆದರೆ ಪಕ್ಷ ಯಾವತ್ತೂ ಕೂಡ ಮಾತಿಂದ ಹಿಂದೆ ಸರಿದಿರಲಿಲ್ಲ. ಓಕೆ, 6 ತಿಂಗಳ ತಡ, ಹಾಗಾಗಿ ನಮಗೆ ವಿಶ್ವಾಸ ಇತ್ತು. ಓಕೆ, 6 ತಿಂಗಳ ತಡ ಆಗಿದ್ದು ರೆಸ್ಟ್ಲೆಸ್ ಆಗಿದ್ರಾ ಡಿ ಕೆ ಶಿವಕುಮಾರ್ ಅವರು? ಆ ಥರ ಏನಿಲ್ಲ. ಇದು ರೆಸ್ಟ್ಲೆಸ್ ಅನ್ನೋದಕ್ಕಿಂತ ನಂಬಿಕೆ ಇತ್ತು, ಆಗತ್ತೆ. ಆ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಸು ಕೆಲವು ಸಂದರ್ಭದಲ್ಲಿ ಚುನಾವಣೆಗಳು ಬಂತು, ಅಸೆಂಬ್ಲಿ ಬಂತು, ಬೇರೆ ಬೇರೆ ವಿಚಾರಗಳು ಬಂತು, ಹೀಗೆ ಎಲ್ಲ ಒಂದಕ್ಕೊಂದಕ್ಕೆ ತಾಳೆ ಆಗಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರಬೇಕಾಗಿತ್ತು. ಸೊ ಹಾಗಾಗಿ ನಾವು ಕೂಡ ರಾಜಕಾರಣದಲ್ಲಿ ಬಹಳ ವರ್ಷಗಳಿಂದ ಸುದೀರ್ಘ ರಾಜಕಾರಣವನ್ನು ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸೊ ಯಾವ ಪರಿಸ್ಥಿತಿನಲ್ಲಿ ಏನೇನು ಆಗುತ್ತೆ ಬದಲಾವಣೆಗಳು ಅನ್ನೋದನ್ನು ಕಾದು ನೋಡಿ ಕೊನೆಯ ಹಂತ ಇವತ್ತು ಎಲ್ಲವೂ ಕೂಡ ಸುಗಮವಾಗಿ ನಡೆದಿದೆ. ಸೊ ಈ ತಡ ಆದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗಿನ ಸಂಬಂಧದಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದ್ವಾ? ಇಲ್ಲ, ಆ ಥರದ್ದೇನು? ಆ ಥರದ್ದೇನಿಲ್ಲ. ಮುಂಚೆ ಹೆಂಗಿತ್ತು ಅದೇ ರೀತಿ ಇತ್ತು. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.